ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಈ ವಿಡಿಯೋದಲ್ಲಿ ಡಿಜಿಲಾಕರ್ನ ಯಾವ ರೀತಿಯಾಗಿ ರಿಜಿಸ್ಟರ್ ಆಗುವುದು ಮತ್ತು ಅದರಲ್ಲಿರುವ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ಪಡೆಯುವುದೆಂದು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋವನ್ನು ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ, ನಾವು ನಿಮಗೆ ವಿಡಿಯೋಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ. ನೋಡಿ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಹಲವಾರು ವಿಡಿಯೋಗಳು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಒಮ್ಮೆ ವೀಕ್ಷಿಸಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಡಿಜಿಲಾಕರ್ ಎಂದು ಟೈಪ್ ಮಾಡಿ. ಮೊದಲ ವೆಬ್ಸೈಟ್ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಬಂದಾಗ ಇಲ್ಲಿ ಸೈನ್ ಇನ್ ಮತ್ತು ಸೈನ್ ಅಪ್ ಅಂತ ಎರಡು ಆಪ್ಷನ್ ಇರುತ್ತೆ ನೋಡಿ. ಸೈನ್ ಇನ್ ಅಂತಂದರೆ ಆಲ್ರೆಡಿ ಅಕೌಂಟ್ ಇದ್ದರೂ ಸೈನ್ ಇನ್ ಆಗ್ಬೋದು. ಸೈನ್ ಅಪ್ ಅಂತಂದರೆ ಯಾರ ಹತ್ರ ಅಕೌಂಟ್ ಇರಲ್ಲ ಅವರು ಅಕೌಂಟನ್ನ ರೆಡಿ ಮಾಡಿಕೊಳ್ಬೋದು, ಡಿಜಿಲಾಕರ್ ಅಕೌಂಟನ್ನ ರೆಡಿ ಮಾಡಿಕೊಳ್ಬೋದು. ಸೊ ನಮ್ಮ ಹತ್ರ ಅಕೌಂಟ್ ಇದೆ, ಆದರೂ ನಿಮಗೋಸ್ಕರ ಒಂದು ಸೈನ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ರಿಯೇಟ್ ಅಕೌಂಟ್ ಈಸ್ ಫಾಸ್ಟ್ ಆ್ಯಂಡ್ ಈಸಿ. ಓಕೆ, ಅದರಲ್ಲಿ ಮೊದಲು ನೀವು ಈ ಎಲ್ಲ ಡೀಟೇಲ್ಸ್ ಕೇಳ್ತಲ್ಲ, ಈ ಎಲ್ಲ ಡೀಟೇಲ್ಸ್ನ ತುಂಬಬೇಕು. ನಾನು ಎಕ್ಸಾಂಪಲ್ ನಿಮಗೆ ಒಂದು ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ನೀವು ಪೂರ್ತಿಯಾಗಿ ಹೆಸರನ್ನು ತುಂಬಿಕೊಳ್ಬೇಕು. ನೀವು ಹೆಸರನ್ನು ತುಂಬಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಮಂತ್ನ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಬರ್ತ್ ಇಯರ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಹಾಗೂ ನಿಮ್ಮ ಇಮೇಲ್ ಐ ಡಿನ ಎಂಟ್ರಿ ಮಾಡಿ. ಇಮೇಲ್ ಐ ಡಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನೋಡಿ ಒಂದು ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆಲ್ರೆಡಿ ನಾನು ಸಬ್ಮಿಟ್ ಮಾಡಿದ್ದೀನಿ ಸ್ನೇಹಿತರೆ, ಅದನ್ನು ಸಬ್ಮಿಟ್ ಕೊಡಲ್ಲ, ಡೈರೆಕ್ಟ್ ಸೈನ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಾನು ಸೈನ್ ಇನ್ ಮಾಡ್ತಾಯಿದ್ದೀನಿ. ಓಕೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ 3 ರೀತಿಯಾಗಿ ಸೈನ್ ಇನ್ ಮಾಡ್ಬೋದು. ಮೊಬೈಲ್ ನಂಬರ್ ಮೂಲಕ ಭೀ ಮಾಡ್ಬೋದು. ಯೂಸರ್ ನೇಮ್ ಇತ್ತಲ್ಲ ಆವಾಗಲೇ ಚೆಕ್ ಮಾಡಿದ್ರಲ್ಲ ಸ್ನೇಹಿತರೆ, ಆ ರೀತಿಯಾಗಿ ಮಾಡ್ಬೋದು. ಇಲ್ಲ ಆಧಾರ್ ಕಾರ್ಡ್ ನಂಬರ್ ಮೂಲಕ ಮಾಡ್ಬೋದು. ನಾನು ಮೊಬೈಲ್ ನಂಬರ್ ಮೂಲಕನೇ ಮಾಡ್ತಾಯಿದ್ದೀನಿ ನೋಡಿ. ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕೊಡಿ. ಒಂದು OTP ಬರುತ್ತೆ. ಮೊದಲು ಪಿನ್ ಕೇಳುತ್ತೆ ಸ್ನೇಹಿತರೆ, ಪಿನ್ನನ್ನು ಎಂಟ್ರಿ ಮಾಡ್ಕೊಳ್ಬೇಕು. ನಿಮ್ಮ ಪಿನ್ ಕೂಡ ಗೊತ್ತಿಲ್ಲಪ್ಪ ಅಂತಂದರೆ, ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಅವಾಗಲೂ ಇಟ್ಟಿರ್ತೀರಲ್ಲ ಅದೇ ಪಾಸ್ವರ್ಡ್ ಆಗಿರುತ್ತೆ ಸ್ನೇಹಿತರೆ. ಕೆಳಗಡೆ ಫಾರ್ಗೆಟ್ ಆದರೂ ಕೊಡ್ಬೋದು. ನನಗೆ ಪಾಸ್ವರ್ಡ್ ಗೊತ್ತಿದೆ, ಅದರಿಂದ ಪಾಸ್ವರ್ಡನ್ನ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಒಂದು OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡ್ಕೊಳ್ಳಿ. OTPಯನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಮೇನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿ. ಸ್ವಲ್ಪ ವೇಟ್ ಕೊಟ್ಟ ತಕ್ಷಣ ಈ ರೀತಿಯಾಗಿ ಬರುತ್ತದೆ ನೋಡಿ. ABCID ಏನಾದರೂ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲಪ್ಪ ಅಂದರೆ ಇದರಲ್ಲಿ ABCIDನ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಈಸಿ ಇದೆ ಸ್ನೇಹಿತರೆ. ಮೊದಲ ವೆಬ್ ಪೇಜ್ನಲ್ಲಿ ABCIDನೇ ಓಪನ್ ಆಗುತ್ತೆ. ಓಕೆ, ನನಗೆ ಈ ಸದ್ಯಕ್ಕೆ ABCID ಬೇಕಾಗಿಲ್ಲ. ABCID ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಮಾಡಿ, ಅದನ್ನು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಡಿಜಿಲಾಕರ್ ಸರ್ವಿಸ್ನಲ್ಲಿ ತುಂಬ ಸರ್ವಿಸ್ಗಳಿದೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿರೋದ್ರಿಂದ ಇದರಲ್ಲಿ ತುಂಬ ಸರ್ವಿಸ್ಗಳಿದ್ದಾವೆ. ತುಂಬ ಯೂಸ್ ಇದೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಯಾವುದೇ ಮಾರ್ಕ್ಸ್ ಕಾರ್ಡುಗಳನ್ನು ನಾವು ಈಸಿಯಾಗಿ ಇದರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓನ್ಲಿ ರಿಜಿಸ್ಟರ್ ನಂಬರ್ ಒಂದು ನೆನಪಿದ್ದರೆ ಸಾಕು, ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಗೌರ್ಮೆಂಟ್ ಸರ್ವಿಸ್ಗೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿಗಳು ಬೇಕಲ್ಲ ಸ್ನೇಹಿತರೆ, ಆ ಎಲ್ಲ ದಾಖಲಾತಿಗಳು ಇದರಲ್ಲಿ ನಾವು ಉಚಿತವಾಗಿ ಪಡೆಯಬಹುದು. ಇದರಲ್ಲಿ ಯಾವುದೇ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಹಾಗೂ ಇದರಲ್ಲಿರುವ ಡಾಕ್ಯುಮೆಂಟ್ಸ್ಗಳು ವ್ಯಾಲಿಡ್ ಆಗಿರುತ್ತೆ ಸ್ನೇಹಿತರೆ. ಯಾವುದಾದರೂ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದು ವ್ಯಾಲಿಡ್ ಆಗಿರುತ್ತೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ನಿಮ್ಮ ಮೊಬೈಲಿರೋ ಡಾಕ್ಯುಮೆಂಟ್ ತೋರಿಸಿದ್ರೆ ನಡೆಯುತ್ತೆ. ಹಾಗೂ ಇದರಲ್ಲಿರೋ ಸರ್ವಿಸ್ಗಳು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.